ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕಿಟ್ಲೆ. ಈ ಸಿಲ್ಲಿಲಲ್ಲಿನೇ ಇನ್ನೂ ಸಾಕಷ್ಟು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಅದು ಛಾಪು ಮೂಡಿಸಿದೆ. ನಿಮ್ಮ ಪಾತ್ರ ಅದರಲ್ಲಿ ಸಾಕಷ್ಟು ಒಳಗಡೆ ಹೊಕ್ಕಿ ಮಾಡಿದ್ದೀರಿ. ನಿಮಗೆ ಇಷ್ಟ ಆಗಿರೋಂತಕ್ಕಂಥ ಒಂದು ಇನ್ಸಿಡೆಂಟ್ ಏನಾದರೂ ನೆನಪಿದೆಯಾ? ಅಲ್ಲ, ನನಗೆ ಈಗ ಸ್ವಲ್ಪ ದಪ್ಪಾಗಿದ್ದೀನಿ. ನಾನು ಮೊದಲು ತುಂಬ ಸಣ್ಣಗೆ 6 ಪ್ಯಾಕ್. ಅದೇ ಅವರಿಗೆ ನಮ್ಮ ನೆನಪಿರಲಿ, ಪ್ರೇಮ್ ಅವರು 6 ಪ್ಯಾಕ್ ಮಾಡಿದ್ರೆ ತೊಂದರೆ ದೊಡ್ಡ ವಿಷಯ ಅಲ್ಲ. ಗಣೇಶ್ ಅವರು 6 ಪ್ಯಾಕ್ ಮಾಡಿದ್ರು, ಮಿತ್ರ 6 ಪ್ಯಾಕ್ ಮಾಡಿಬಿಟ್ರು. ಅವರು ಡೌಟ್ ಇರೋದು 6 ಪ್ಯಾಕಾ 6 ಪ್ಯಾಕಾ ಅಂತ ಗೊತ್ತಾಗ್ತಿಲ್ಲ. ಅವರೊಂದು ಮೋಸ್ಟ್ಲಿ 6 ಪ್ಯಾಕ್ ಮುಂದೆ ಬರ್ಸ್ಕೊಂಡ್ರೆ ಅಥವಾ ಇನ್ನು ಬೆನ್ನಲ್ಲಿ ಬರ್ಸ್ಕೊಂಡ್ರೆ ಅದು ಆಗಿದ್ದೆ. ನಾನು ತುಂಬ ಸಪೂರವಾಗಿದ್ದೆ. ನೋಡಕ್ಕೆ ಸಣ್ಣ ಮಗು ಥರನೇ ಕಾಣ್ತಾ ಇದ್ದೆ. ಬಟ್ ನನಗೆ ಮದುವೆಯಾಗಿ 2 ಮಕ್ಕಳಾಗಿದ್ರು, ಬೇರೆ ವಿಷಯ. ಅದು ಜನರಿಗೆ ಗೊತ್ತಿಲ್ವೇ? ಈ ನಮ್ಮ ಸೆಟ್ಟಿಗೆ ಸುಮಾರು ಜನ ಬರೋರು. ಯಾರು? ಈ ವಿದೇಶದಲ್ಲಿರುವಂಥ ಕನ್ನಡಿಗರು, ಅಕ್ಕಾದಲ್ಲಿರುವಂಥ ಕನ್ನಡಿಗರಾಗಿರ್ಬೋದು, ಅಥವಾ ಆಸ್ಟ್ರೇಲಿಯಾದಿಂದ ಬರುವಂಥ ಬಂದಾಗ ನಮ್ಮ ಸೆಟ್ಟನ್ನು ನೋಡುವಂಥ ಅವ್ರಿಗೊಂದು ಖುಷಿ. ಒಂದು ಪಿಕ್ನಿಕ್ ಸ್ಪಾಟ್ ಥರ. ಒಂದು ವಿಶೇಷವಾಗಿರುವಂಥ 9 ಕ್ಯಾರೆಕ್ಟರ್ಗಳು ಅಲ್ಲಿದೆ. ರವಿಶಂಕರ್ ಅವರು, ಈ ಕಡೆ ರಂಗನಾಥ್ ಅವರು, ಮಂಜು ಭಾಷಿಣಿ ಇವರು ಎಲ್ಲ ಎಲ್ಲ ಕಡೆ ಕಾಮಿಡಿ ಅಂತ ಹೇಳಿದ ತಕ್ಷಣ ಸಿಲ್ಲಿಲೇಲಿ ಅನ್ನೋ ಮಟ್ಟಕ್ಕೆ ಚಾಪ್ ಮೂಡಿಸಿತ್ತು. ಹೌದು. ಎಲ್ಲರೂ ನೋಡಿ ಮಾತಾಡಿಸಿ ವಿಶ್ ಮಾಡಿದ್ಮೇಲೆ ನನಗೆ ದೇ ಟು ಕ್ಯಾರಿ ಚಾಕ್ಲೇಟ್ಸ್, ಬಿಸ್ಕೆಟ್ ಎಲ್ಲ ತಗೊಂಬರೋರು. ಈ ಕಾಲ್ ದಟ್ ಬಾಯ್, ಹುಡುಗನ ಕರೀರಿ, ಅವ್ನು ಬಿಸ್ಕೆಟ್ ಕೊಡೋಣ, ಇದು ಫೋಟೋ ಎಲ್ಲ ಹೊಡ್ಸ್ಕೊಂಡು ಹೋಗೋರು. ನನಗೆ ರವಿಶಂಕರ್ ಬಿದ್ದು ನಗೋರು, ಇವನು ಮಗುನ, ಇವನಿಗೆ 2 ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, ಇವ್ರು ಮಗುನ, ನನ್ನ ಮಗ ಡೌರಾಜ. ಅದು ನಾನು ನೆನೆಸ್ಕೋತೀನಿ. ಆಮೇಲೆ ಪಾತ್ರ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಎಷ್ಟು ಹತ್ರ ಆಯ್ತು ಅಂತ ಹೇಳಿದ್ರೆ, ನಾನು ದಡ್ಡ, ನಾನು ಮೂರ್ಖ, ಇನ್ನೊಸೆನ್ಸ್ ಅಂತ ಜನರಿಗೆ ಗೊತ್ತಾದ ಕಾರಣ ನಾನು ಮೇಕಪ್ ಇಲ್ದಿದ್ರು ಕೂಡ, ನಾನು ಫ್ಯಾಮಿಲಿ ಜೊತೆ ಎಲ್ಲಾದರೂ ಸ್ಟೈಲಿಶ್ ಶಾಪಿಂಗ್ ಹೋದ್ರು ಕೂಡ, ಗಣೇಶ್ ಗಣೇಶ ಬರಲ್ಲ ಔಟ್ ಸೈಡ್, ನಾನು ಒಳ್ಳೆ ಸ್ಟೈಲಾಗಿ ಹೋಗ್ತಾ ಇರ್ತೀನಿ. ಸ್ಟೈಲಾಗಿ ವಿಶ್ ಮಾಡಿದ ತಕ್ಷಣ, ಏನಪ್ಪ ಗಣೇಶ ಆಚೆ ಬಂದ್ಬಿಟ್ಟಿದ್ಯಾ, ಏನೋ ಕಾಸು ಕೊಡ್ತಿದ್ರೆ, ಪಾಪ ಒಂದು ಲೆಕ್ಕ ಬರಲ್ಲಪ್ಪ, ಕರೆಕ್ಟಾಗಿ ಎಲ್ಲ ಕೇಳಿಸ್ಕೊ. ತುಂಬ ಇನ್ಸಿಡೆಂಟು. ಕೆಲವು ಟೈಮಲ್ಲಿ ಖುಷಿ ಕೊಟ್ಟರು ಕೂಡ ಸಿಕ್ಕಾಪಟ್ಟೆ ಟೈಮ್ ಇರಿಟೇಟ್ ಆಗಿದೆ. ಜನ ಪಾಪ ಇನ್ವಾಲ್ವ್ ಆಗಿದ್ದಾರೆ. ಹೌದು, ಅಂದ್ಬಿಟ್ಟು ಸ್ವಾಭಿಮಾನಕ್ಕೆ ತಕ್ಕ ಏನೋ ಗಣೇಶ ಅಂತ ಕರೆದ್ರೆ ಒಂಥರ ಸಿಟ್ಟು ಬಂದಂಗೆ ಆಗೋದು. ಆಮೇಲೆ ಯೋಚನೆ ಇಲ್ಲ. ಬಟ್ ಆಮೇಲೆ ಅದೇ ನನ್ನ ಪ್ಲಸ್ ಪಾಯಿಂಟ್, ಅದನ್ನು ಅರ್ಥ ಮಾಡ್ಕೊಂಡೆ. ಅದನ್ನು ಅವಮಾನವೇ ಸನ್ಮಾನ. ಇನ್ನೊಂದು ಗಣೇಶ ಬರಲಿ, ಯಾಕೆ ಬೊಮ್ಮಲ್ಲಿ ಹೆಂಗೈತೆ ಅಲ್ಲ, ಅದು ನೀನು ರಾತ್ರಿ ಹೊತ್ತು ಹೋಗ್ಬಿಟ್ಟು ತೊಗೊಂಡೇನೆ ಆ್ಯಕ್ಟ್ ಮಾಡ್ತೀಯಂತಲ್ಲಮ್ಮ, ಆ ಥರ. ನನ್ನನ್ನು ತುಂಬ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದು ಕುಡುಕನ ಪಾತ್ರದಲ್ಲಿ. ಈಗ ಕಲಿಯುಗದ ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಕುಡುಕ ಅಂತ ಹೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಎದ್ದೇಳು ಮಂಜುನಾಥ, ಮಠ ಚಿತ್ರದ ತಬಲನಾಣಿಯವ್ರನ್ನ. ಈಗ ಅವರೆಲ್ಲ ಕ್ಲಾಶಿಗಳು ನನಗೆ ಸಿಗ್ತಾಯಿತ್ತು. ಮಿತ್ರ ಸರ್, ನನ್ನ ಡೇಟ್ ಇಲ್ಲ, ನೆಕ್ಸ್ಟ್ ಯಾರನ್ನ ಮಿತ್ರವ್ರನ್ನ ಹಾಕ್ಸಿ ಸರ್ ಅಂತ ಅವರೇ ನಾನು ಸಜೆಸ್ಟ್ ಮಾಡೋದು. ತುಂಬ ಸಿನಿಮಾಗೆ ಅವರೊಬ್ಬೊಂದು ಅದ್ಭುತ ನಟನಾಗಿದ್ದುಕೊಂಡು ನನ್ನನ್ನು ಸಜೆಸ್ಟ್ ಮಾಡಿದ್ದಾರೆ. ಪಾತ್ರಗಳು ಸಿಕ್ಕಿದೆ. 90 ಒಂದು ಸಿನಿಮಾ ಬಂದಿತ್ತು, ಸಾಧು ಕೋಕಿಲ ಅವ್ರನ್ನ ಮಾಡೋದು, ಲಕ್ಕಿ ಶಂಕರ್ದು. ಅದರೊಂದು ಸಂಭಾಷಣೆ ಹೇಳ್ತೀನಿ ನಿಮಗೆ. ಅಂದರೆ ಪೊಲಿಟಿಕಲ್ ಸಟೈರ್ಸನ್ನು, ಈಗಿರುವಂಥ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ ಡೊಂಬರಾಟವನ್ನು ಒಂದು ಅದ್ಭುತವಾಗಿ ಒಬ್ಬ ಕುಡುಕ, ಒಬ್ಬ ಸಾಮಾನ್ಯ ಕುಡುಕ ಹೆಂಗೆ ಹೇಳಬಲ್ಲ, ಮತ್ತು ಮಿತ್ರರು ನೀವೇ ಏನಾದರೂ ಮಾಡಿ ಅಂತೇಳಿ ಮಾಡಿಸಿದ್ರು. ಹಲೋ, ಯಾರ ಹತ್ರ ಯಾವ ಶಿಬಿರ ರಚಕರು ನೀವು? ಯಾವ ಶಿಬಿರ ರಚಕರನ್ನೇ? ಯಾರಾದ್ರೂ ಕೈ ಎತ್ತಿ ಹಿಂಗ್ ಬಾ ಅಂದ್ರೆ ಈ ಚಿಹ್ನೆ ನಮ್ಮ ಪಕ್ಷದ್ದು ಅಂತೀರ. ಹಳ್ಳಿ ಕಡೆ ಹೆಂಗಸರು ಹುಲ್ಲೂರು ಎತ್ಕೊಂಡು ಹೋಗ್ತಾ ಇದ್ರೆ ಆ ಚಿಹ್ನೆನೂ ನಂದಂತೀರ. ಅಲ್ರಿ, ಒಬ್ರು ತೆಂಗಿನಕಾಯಿನ ಚಿಹ್ನೆ ಅಂದ್ಕೊಂಡ್ರು, ಇನ್ನೊಬ್ರು ಸೈಕಲ್ನ ಚಿಹ್ನೆ ಅಂದ್ಕೊಂಡ್ರು. ಕೆಸರಲ್ಲಿ ಕಮಲ ಅರಳಿದರೆ ಅದು ನಮ್ಮ ಪಕ್ಷದ್ದು ಅಂತೀರ. ಎಲ್ಲ ಚಿಹ್ನೆಗಳನ್ನು ನೀವೇ ಇಟ್ಕೊಂಡ್ರೆ ನಾವೇನ್ರಿ ಮಾಡೋಣ? ಕಾಮನ್ ಪೀಪಲ್ ನಾವೇನು ಮಾಡೋಣ? ಬಟ್ ಐ ರೆಸ್ಪೆಕ್ಟ್ ಯು. ನಲ್ಲಿಲ್ಲಿ ನೀರು ಬರೆದಿದ್ರು ಪರವಾಗಿಲ್ಲ, ರೇಷನ್ ಅಂಗಡಿಯಲ್ಲಿ ರೇಷನ್ ಇಲ್ದಿದ್ರು ಪರವಾಗಿಲ್ಲ, ಕರೆಂಟ್ ಕಂಬದಲ್ಲಿ ಕರೆಂಟ್ ಇಲ್ದಿದ್ರು ಪರವಾಗಿಲ್ಲ, ಕರೆಕ್ಟಾಗಿ ನಮ್ಮ ಬಾರಿಗೆ ಎಣ್ಣೆ ಕಳಿಸ್ತಿರಲ್ಲ. ಥ್ಯಾಂಕ್ ಯು, ಐ ಲವ್ ಯು. ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳಲೇಬೇಕು. ನಾನು
ನಾನು ಸಿನಿಮಾ ಮುಗಿಸಿದ ಮೇಲೆ ನನಗೇನು ಗೊತ್ತಿಲ್ಲ, ಅದು ಸೀರಿಯಲ್ ಮುಗೀತು. ಸಿನಿಮಾ ಯಾರು ನನಗೆ ಪರಿಚಯ ಇಲ್ಲ, ಯಾಕಂದ್ರೆ ನಾನು ಗಾಂಧಿನಗರ ಸುತ್ತದವನು ಅಲ್ಲ, ಅದು ಯಾರು ಪರಿಚಯ ಇಲ್ಲ. ಬಂದ ತಕ್ಷಣ ಒಂದು ಅವಕಾಶ ಸಿಕ್ತು, ಹೆಸರಾಯಿತು ನನಗೆ. ಆ ಹೆಸರನ್ನು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ನಂಗೆ ಗೊತ್ತಿಲ್ಲ. ಅಲ್ಲ ಇವ್ರು ಏನು ಯಾವಾಗಲೂ ನೋಡ್ತಾ ಇದ್ದೀನಿ, ಹೆಸರಾಯಿತು ಅಂತ ಹಿಂಗೆ ತೋರಿಸ್ತಾ ಇದ್ದಾರೆ. ಏನು ಹೆಸರಾಯಿತು ಹಾಂ, ಹೆಸರಾಯಿತು. ಆ ಟೈಮಲ್ಲಿ ಗಣೇಶ್ ಅವ್ರ ಸಿನಿಮಾ ಅರಮನೆ ಸಿನಿಮಾ ನಡೀತಾ ಇತ್ತು. ಅರಮನೆಯಲ್ಲಿ ಸಣ್ಣ ಪಾತ್ರಕ್ಕೆ ನನ್ನನ್ನು ನಾಗಶೇಖರ್ ಅವರು ಕರೆಸ್ಕೊಂಡ್ರು. ಆ ಮೂಲಕ ಯೋಗರಾಜ್ ಭಟ್ರವರ ಪರಿಚಯ ಆಗಿ ಅವರ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟರು. ಮನಸಾರೆ ಸಿನಿಮಾದಲ್ಲಿ ಒಂದು ಸಾಧಾರಣ ಪಾತ್ರ. ಸಿನಿಮಾ ಆಯಿತು. ಸಿನಿಮಾ ಎಲ್ಲ ನಾನು ಸಾಗರ್ ಥಿಯೇಟ್ರಲ್ಲಿ ನಾನು ಸಿನಿಮಾ ನೋಡಿದೆ. ಎಲ್ಲ ಚಪ್ಪಲ್ ಹೊಡೆದ್ರು ಜನ. ಸಿನಿಮಾ ಆಚೆ ಬರುವಾಗ ಬಟ್ಟೆ ಬೇಡ ಅಂತ ಬರೋರೆಲ್ಲ. ನನಗೊಂಥರ ಖುಷಿ. ಎಲ್ಲ ತಪ್ಪಿಕೊಂಡು ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಲ್ಲ ನಾನು, ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ತಪ್ಕೊಳ್ಬೇಕಾದ್ರೆ ಬಟ್ಟೆ ಬೇಡ ಅಂದಿದ್ರೆ ಬಟ್ ಹುಡುಗಿಯರು ಹೇಳ್ತಾ ಇದ್ರು ಸರ್, ಹುಡುಗಿಯರು ಹೇಳ್ತಾ ಇದ್ರು ಬಟ್ಟೆ ಬೇಡ ಅಂತ. ಅಲ್ಲ ನಿಮ್ಗೆ ಬೇಕು ನೀವು ಹಾಕೊಳ್ಳಿ ಅಂತ. ಹಿಂಗ ಪ್ರಸಂಗ. ಮೈಸೂರಿಗೆ ಕರ್ಕೊಂಡು ಹೋದೆ. ಮೈಸೂರಿಗೆ ಕಾರಲ್ಲಿ ನಾನು, ಫ್ಯಾಮಿಲಿ, ನನ್ನ ಮಗಳು. ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನನಗೆ. ನೋಡೋಣ ನಮ್ಗೇನು ಹೇಳಿ, ಅಟ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿದ್ರು, ಏನೇ ಸಮಸ್ಯೆ ಇದ್ರು ನಮ್ಮನ್ನ ಕರೆಕ್ಟಾಗಿ ನೋಡ್ಕೊಂಡು ಅಂತ ಪ್ರೀತಿಯಿಂದ ನೋಡ್ಕೊಂಡು ನಮ್ಮ ಮನೆಯವರು. ಅವ್ರ ಮುಂದೆ ನಮ್ಮ ಜನ ಎಷ್ಟು ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾರೆ ಅಂತ ಕರ್ಕೊಂಡು ಹೋದೆ. ಅದು ಹೆಮ್ಮೆ ಆಗಲಿಲ್ಲ. ಪಬ್ಲಿಕಲ್ಲಿ ನನ್ನ ಬಟ್ಟೆ ಬಿಚ್ಚಿಸ್ಬಿಟ್ರು ಜನ. ಸಲ್ಮಾನ್ ಖಾನ್ ತರ ಕರಿ ಸಲ್ಮಾನ್ ಖಾನ್ ಬಟ್ಟೆ ಬಿಚ್ಚಬೇಕಾಯ್ತು. ನಿಲ್ಸ್ಬಿಟ್ಟು ಬಟ್ಟೆ ಬೇಡ ಅಂತ ಹೇಳಿ ಸರ್, ಬಟ್ಟೆ ಬಿಚ್ಚಿ ಮೇಲೆ ನಿಲ್ಲಿಸಿ ಬಟ್ಟೆ ಬೇಡ ಅಂತ. ಏನು ಫೋಟೋ ಕಚಕ ಅಂತ ಫೋಟೋ ಹಿಂಗೆ ಮಾಡಿ ಬಟ್ಟೆ ಬೇಡ. ಅದು ನನಗೆ ಮರೆಯೋಕ್ಕಾಗುತ್ತೆ ಒಂದು ಘಟನೆ. ಈಗ ಮಿತ್ರ ಅವರು ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಯಾವ ಥರ? ಅದು ಪಾಪ ನನ್ನ ಮನೆಯವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ 14 ವರ್ಷ ನನ್ನನ್ನು ಸಹಿಸ್ಕೊಂಡಿದ್ದಾರಲ್ಲ ಅಂದರು. ಆದರೆ 14 ವರ್ಷ ಆಯ್ತು ಮದುವೆಯಾಗಿ. ನನ್ನ ಬಾಲ್ಯ ವಿವಾಹ ಆಮೇಲೆ ಹೇಳ್ತೀನಿ. ಮದುವೆಯಾಗಿ ನನಗೆ ಏನಾದರೂ ಪಾತ್ರ ಕೊಟ್ಟರೆ, ಇಂಥ ಪಾತ್ರ ಅಂತ ಹೇಳ್ಬಿಟ್ರೆ, ಅದು ನನಗೆ ಒಂದು ತಲೆಯಲ್ಲಿ ಕೂರೋ ತನಕ, ಮೆದುಳೊಳಗೆ ಕೂರೋ ತನಕ ಐ ಡೂ ಪ್ರಾಕ್ಟೀಸ್, ಐ ಡೂ ಸಮ್ ಮ್ಯಾನರಿಸಮ್. ಅದೆಲ್ಲ ಮಾಡೋದು ಯಾವ ಗಾಡಿ? ರಾತ್ರಿ ಒಂದು 2 ಗಂಟೆ 3 ಗಂಟೆಗೆ ಪಕ್ಕದಲ್ಲಿ ಮಲಗಿರ್ತಾರೆ. ಭಯ. ನನಗೆ ಹೊಸ ಪಾತ್ರ ಬಂತು ಅಂತ ಹೇಳಿದ್ರೆ ಅವ್ಳ ರೂಮ್ ಚೇಂಜ್, ಮಗನ ರೂಮ್ ಹೊಟ್ಟೋಗ್ಬಿಡ್ತಾರೆ. ಇಲ್ಲ ನೀವು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ನೀವು ಆರಾಮಾಗಿ ಇದ್ಬಿಡಿ, ನನಗೆ ನಿದ್ರೆ ಹಾಳಾಗಲ್ಲ. ಆಮೇಲೆ ನಿನಗೆ ಪುರ್ಚಾಟ ಕೂಗಾಟ ನಮ್ಗೆ ಬೇಕಾಗಿಲ್ಲ, ತಾವು ರೆಡಿಯಿಂದ ಆ ಮಟ್ಟಕ್ಕೆ ರೆಡಿ ಆಗಿದ್ದಾರೆ. ಮೊದಲು ಪಾಪ ಹೆದರ್ಕೋತಾ ಇದ್ರಂತೆ, ಏನಾಯ್ತು ನಮ್ಮ ಯಜಮಾನ್ರಿಗೆ, ಇದ್ದಕ್ಕಿದ್ದಂಗೆ ಏನೆಲ್ಲ ಮಾತಾಡ್ತಾರಲ್ಲ. ಅದೊಂದು ಇವತ್ತು ತಲೆಯಲ್ಲಿದೆ. ಇದೊಂತಲ್ಲ, ನಾನು ಬಿಸ್ನೆಸ್ ವಿಷಯಕ್ಕೆ ಬಂದಾಗ ಕೂಡ ಇವತ್ತು ಒಂದು ಕಾರ್ಪೊರೇಟ್ ಮೀಟ್ ಇದೆ, ಇಂಥಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮಾಡಬೇಕು, ಏನು ಆಗಬೇಕು, ಹೆಂಗೆ ಹೋಗಬೇಕು, ಹೆಂಗಿರಬೇಕು ಅಂತ ನಾನು ಭಾಳ ಚೆನ್ನಾಗಿ ಯೋಜನೆನ ಹಾಕ್ಕೋತೀನಿ. ಹಾಗಾಗಿ ನಾನು ಸ್ವಲ್ಪ ಲೈಫ್ನಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಕಲಾವಿದರು ಲೈಫ್ನಲ್ಲಿ, ನಮ್ಮ ಮನೆಯಲ್ಲೂ ಅಷ್ಟೇ, ನಾನು ಆಲ್ಮೋಸ್ಟ್ ಬಚ್ಚಲ ಮನೆಯಲ್ಲಿ ಫುಲ್ ಆ್ಯಕ್ಟಿಂಗ್ ನಡೀತಾ ಇರುತ್ತೆ. ಎಕ್ಸ್ಟ್ರಾ ಸೌಂಡ್ ಬರ್ತಾ ಇದೆಯಲ್ಲ ಅಂತ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಫಸ್ಟು ಮದುವೆ ಆದ ಹೊಸರಲ್ಲಿ ಏನಾಯ್ತು ರೀ ಏನಿಲ್ಲ ಕಣೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಏನಿಲ್ಲ ಕಣೆ ಪ್ರಾಕ್ಟೀಸ್ ಮಾಡಿ. ಅವಳಿಗೆ ಅದು ಪ್ರಾಕ್ಟೀಸ್ ಆಗೋಯ್ತು ಇವಾಗ. ಬಾತ್ರೂಮು ನನ್ನ ಬೆಡ್ರೂಮ್ ಇಬ್ಬರು ಮಾಡ್ತಾ ಇದ್ದು ಒಂದೇ ಪ್ರಾಕ್ಟೀಸು. ಮಿತ್ರ ಅವ್ರಿಗೆ ಒಂಥರ ಓಪನ್ ಹಾರ್ಟೆಡ್ ಇವರು, ಎಲ್ಲವನ್ನೂ ಕಕ್ಬಿಡ್ತಾರೆ, ಯಾವುದೂ ಹಿಡ್ಕೊಳ್ಳಲ್ಲ. ಇವರಿಗೆ ಒಳ್ಳೇದು ಅಭ್ಯಾಸ ಇದೆ, ಕೆಟ್ಟದ್ದು ಅಭ್ಯಾಸ ಇದೆ. ಏನೇನಿದೆಯಪ್ಪ? ಜಾಸ್ತಿ ಮಾತಾಡ್ತೀನಿ, ಮಿತವಾಗಿ ಮದ್ಯಪಾನ ಮಾಡ್ತೀನಿ, ಧೂಮಪಾನ ಮಾಡ್ತಾ ಇದ್ದೆ, ಈಗ ಬಿಟ್ಟಿದ್ದೀನಿ. ಇನ್ನೇನು ಬೇಕು ನೋಡಿದ್ದೀನಿ. ಹುಡುಗಿಯ ಸವಾಸ ಇಲ್ಲ, ಯಾಕಂದ್ರೆ ನಾನು ಬಾಲ್ಯ ವಿವಾಹ. ವಿಶ್ವನಿಗೆ ಆ ಭಾಗ್ಯ ಬೇಕಾದಷ್ಟು ಸಿಕ್ಕಿದೆ ಬಿಡಿ. ಮದುವೆ ತುಂಬ ಲೇಟಾಗಿ ಆಗಿದ್ದು. ನಾನೊಂದು 21 ವಯಸ್ಸಿಗೆ ಮದುವೆ ಆಗ್ಬಿಟ್ಟೆ, 23 ವಯಸ್ಸಿಗೆ ಅಪ್ಪ ಆಗ್ಬಿಟ್ಟೆ, ದಪ್ಪ ಆಗ್ಬಿಟ್ಟ. ಜೊತೆಗೆ ಆ ಜವಾಬ್ದಾರಿ ಹುಡುಗರ ಕಾರಣ ಬೇರೆ ರೀತಿ ಚಂಗ್ಲು ಸುತ್ತು ಅಂತ. ನೀವು ಚಂಗ್ಲು ಅಂತ ಹೇಳ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಪಾಪ ತುಂಬ ಒಳ್ಳೆಯವನು. ಒಂದು 4-4 ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ದಾನೆ ಅಷ್ಟೇ. ನಾನು ಕೊಟ್ಟಿಲ್ಲ, ಸಾರಿ, ನಾನು ಕೊಟ್ಟಿಲ್ಲ, ಬಂದಿದೆ. ಅವರೇ ಬರೆದು ಹಾಕ್ಕೊಂಡು ಅವ್ರು ಇಸ್ಕೊಂಡಿದ್ದಾರೆ. ಅವರು ಬಂದಿದೆ. ವಾಪಸ್ ಬಂದಿದೆಯಾ? ವಾಪಸ್ಸು ಬಂದಿದೆ. ನೀವು ಕಳಿಸಿದ್ದೀರಿ? ನಾವು ಕಳಿಸಿದ್ದೀವಿ, ವಾಪಸ್ಸು ಇದೆ. ಅವರು ಕಳಿಸಿದ್ರೆ ವಾಪಸ್ಸು ಹೋಗಿದೆ. ಈ ಪ್ರೋಗ್ರಾಮ್ ನೋಡುವಂತ ನನ್ನ ತಂಗಿ ನಾನು ಡೈವರ್ಸ್ ಕೊಟ್ಬಿಟ್ರು ಕಷ್ಟಪಟ್ಟು. ಯಾರು? ಅವಳಿಗೆ ಗೊತ್ತು, ನಾನು ಅವಳ ಮದುವೆ ಆಗಿಂತ ಮುಂಚೆ ಎಷ್ಟು ಜನ ಲವ್ ಮಾಡಿದ್ದೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಧೈರ್ಯವಾಗಿ ಹೇಳ್ಕೊತೀನಿ ನಾನು.
ಓಕೆ, ಸೊ ಇವರ ಬಾಲ್ಯ ವಿವಾಹದ ಬಗ್ಗೆ ಆಮೇಲೆ ಸಾಕಷ್ಟು ವಿಚಾರನ ಕಿತ್ಕಿ ಕೇಳೋಣ. ಅಲ್ಲಿವರೆಗೂ ನಾವು ತಗೊಳ್ಳೋಣ ಒಂದು ಬ್ರೇಕ್. ನನ್ನ ಟವಲ್ಲು ಮರದಲ್ಲೇ 1-2 ಕಿಲೋಮೀಟರು ಬೆತ್ತಲಾಗಿ ಓಡಿ ಬಂದಿದ್ದೀನಿ. ಬಟ್ಟೆ ಬೇಡ. ಯೂಸ್ ಇದ್ದೀರಿ ನೀವು. ಇವತ್ತಿನ ಬೆನಿಫಿಟ್ಗೋಸ್ಕರ ದುಡಿಬೇಡಿ.